ತಮ್ಮ ಚರಣಗಳಲ್ಲಿ. ನನ್ನ ಯಾವುದೇ ಕಾರ್ಯಗಳಿಂದ ತಮ್ಮ ಜೀವನದಲ್ಲಿ ಸಂತಸವನ್ನು ಕೊಡುವುದಾದರೆ ಅದಕ್ಕಿಂತ ಶ್ರೇಷ್ಠವಾದ ಸುಖವು ನನಗೆ ಬೇರೊಂದಿಲ್ಲ. ಪುತ್ರ, ನೀನು ಶ್ರೇಷ್ಠ. ನಿನ್ನ ಈ ತ್ಯಾಗ ಮತ್ತು ತಪಸ್ಸನ್ನು ಗೌರವಿಸಿ ಇವತ್ತು ನಾನು ನಿನಗೊಂದು ಎಂತಹ ವರವನ್ನು ನೀಡುತ್ತೇನೆಂದರೆ ಅದು ಈ ಭೂಮಿಯ ಮೇಲೆ ಹಿಂದೆ ಯಾರಿಗೂ ದೊರೆತಿಲ್ಲ, ಮುಂದೆ ಭವಿಷ್ಯದಲ್ಲಿ ಮತ್ತೆ ಯಾರಿಗೂ ದೊರೆಯುವುದೂ ಇಲ್ಲ. ನೀನು ನಿನ್ನ ಜೀವನ ಮತ್ತು ಮೃತ್ಯುವಿನ ಒಡೆಯರಾಗುವೆ. ನೀನು ಸ್ವತಃ ಬಯಸುವವರೆಗೂ ಮೃತ್ಯುವು ನಿನ್ನನ್ನು ಸ್ಪರ್ಶಿಸಲು ಸಾಧ್ಯವಿಲ್ಲ. ನಾನು ನಿನಗೆ ಇಚ್ಛಾ ಮರಣದ ವರವನ್ನು ನೀಡುತ್ತಿದ್ದೇನೆ. ತನ್ನ ದೃಢವಾದ ಪ್ರತಿಜ್ಞೆಯ ಕಾರಣದಿಂದ ದೇವರತನು ಭೀಷ್ಮ ಎಂಬ ಹೆಸರಿನಿಂದ ಪ್ರಸಿದ್ಧನಾದನು. ತಂದೆ ಶಾಂತನುವಿನಿಂದ ದೊರೆತ ವರವು ಅವನನ್ನು ಮೃತ್ಯುವಿನ ಒಡೆಯನನ್ನಾಗಿಸಿತು. ಸೇನಾಪತಿ, ವಿವಾಹದ ಸಿದ್ಧತೆಗಳು ಅದ್ಭುತವಾಗಿರಬೇಕು. ಇಂದು ಹಸ್ತಿನಾಪುರವು ತನ್ನ ರಾಜನ ನೂತನ ರಾಣಿಯನ್ನ ಸ್ವಾಗತಿಸಲಿದೆ. ಅರ್ಥವಾಯಿತು ರಾಜಕುಮಾರ.